ನಮಸ್ಕಾರ ಸ್ನೇಹಿತರೆ. ಪ್ಲಾಸ್ಟಿಕ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಇದ್ದೇ ಇದೆ. 110 ವರ್ಷಗಳಿಂದ ಈ ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಬಂದಿದ್ದೇವೆ. ಭಾರತದಲ್ಲಿ ಒಂದು ವರ್ಷಕ್ಕೆ ಒಬ್ಬ ಪ್ರಜೆ ಸರಾಸರಿಯಾಗಿ 11 kgಯಷ್ಟು ಪ್ಲಾಸ್ಟಿಕ್ಕನ್ನು ಬಳಸ್ತಾನೆ ಅನ್ನೋ ಒಂದು ವರದಿದೆ. ಒಂದು ವರ್ಷಕ್ಕೆ ನಾವು ಭಾರತೀಯರು 34 ಲಕ್ಷ ಟನ್ನಷ್ಟು ಪ್ಲಾಸ್ಟಿಕ್ಕನ್ನು ಬಳಸ್ತೇವೆ. 34 ಲಕ್ಷ ಟನ್ ಪ್ಲಾಸ್ಟಿಕ್ಕನ್ನು ಬಳಸೋದು ಕೂಡ ಮರುಬಳಕೆಗೆ ಬಳಸಿದಂಥ ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಿರೋದು ಕೇವಲ 30% ಪ್ಲಾಸ್ಟಿಕ್ಕನ್ನು ಮಾತ್ರ ನಾವು ಮರುಬಳಕೆಗೆ ಬಳಸ್ತಾ ಇದ್ದೇವೆ. ಉಳಿದಂಥ 70% ಪ್ಲಾಸ್ಟಿಕ್ಗಳು ಪ್ರಕೃತಿಯನ್ನು ಸೇರ್ತಿದೆ, ಸಮುದ್ರವನ್ನು ಸೇರ್ತಿದೆ, ನದಿಗಳನ್ನು ಸೇರ್ತಿದೆ. 100 ವರ್ಷಗಳಿಂದ ಈ ಪ್ರಕೃತಿಯನ್ನು ಸೇರಿದಂಥ ಆ ಪ್ಲಾಸ್ಟಿಕ್ನ ಅಂಶ ಅಣುವಾಗಿ ಮೀನಿನ ಮೂಲಕ, ಆಹಾರದ ಮೂಲಕ, ನೀರುಗಳ ಮೂಲಕ ನಮ್ಮ ದೇಹವನ್ನು ಸೇರಿ ಅನೇಕ ಅನಾರೋಗ್ಯಕ್ಕೆ ಇದು ಕಾರಣವಾಗಿದೆ ಸ್ನೇಹಿತರೆ. 127 ದೇಶಗಳು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅನ್ನೋ ನಿರ್ಧಾರ ತಂದರೂ ಕೂಡ ಯಾವ ದೇಶದಲ್ಲೂ ಕೂಡ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಭಾರತದಲ್ಲೂ ಕೂಡ ನಾವು ಅನೇಕ ಬಾರಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ ಇಂಥ ಅನೇಕ ರೀತಿಯಾದಂಥ ಹೇಳಿಕೆಗಳನ್ನು ನಾವು ಕೇಳಿದ್ರೂ ಕೂಡ ಇವತ್ತಿಗೂ ಪ್ರತಿಯೊಬ್ಬರ ಮನೆಗೆ ಹಾಲು ಪ್ಲಾಸ್ಟಿಕಲ್ಲಿ ಬರ್ತಿದೆ, ಮೊಸರು ಪ್ಲಾಸ್ಟಿಕಲ್ಲಿ ಬರ್ತಿದೆ, ಎಲ್ಲ ಮಸಾಲ ಪದಾರ್ಥಗಳು ಪ್ಲಾಸ್ಟಿಕಲ್ಲಿ ಬರ್ತಿದೆ, ಟೀ ಪುಡಿ, ಕಾಫಿ ಪುಡಿ ಎಲ್ಲವೂ ಕೂಡ, ತಿಂಡಿಗಳು ಎಲ್ಲವೂ ಕೂಡ ಪ್ಲಾಸ್ಟಿಕ್ಕಲ್ಲೇ ಬರ್ತಿದೆ ಸ್ನೇಹಿತರೆ. ಏನೇ ಪ್ಲಾಸ್ಟಿಕ್ಗೆ ಕಡಿವಾಣ ಹಾಕಿದ್ರೂ ಕೂಡ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋಕ್ಕೆ ಸುಲಭ ಇಲ್ಲ ಸ್ನೇಹಿತರೆ, ಅಷ್ಟು ಸಾಧ್ಯ ಕೂಡ ಇಲ್ಲ. ಆಗಿರಬೇಕಾದ್ರೆ ಪ್ರತಿ ವರ್ಷ 70% ಪ್ಲಾಸ್ಟಿಕ್ಕು ಈ ಪರಿಸರವನ್ನು ಸೇರೋದನ್ನು ಯಾವ ರೀತಿ ನಾವು ತಡಿಬೇಕು? ಇವತ್ತು ನೀವು ಸಿಟಿಯಲ್ಲಿ ಒಂದು ರೋಡ್ ಬಂದರೆ, ಇಲ್ಲ ಹಳ್ಳಿಯಲ್ಲಿ ಆಗಿರ್ಬೋದು, ಗಲ್ಲಿಯಲ್ಲಿ ನೀವು ಒಂದೊಂದು ರೋಡ್ ಬಂದರೆ ರಸ್ತೆ ಬದಿಯಲ್ಲಿ ಏನೇ ಕಸವನ್ನು ಕ್ಲೀನ್ ಮಾಡಿದ್ರು ಕೂಡ ಆ ಪ್ಲಾಸ್ಟಿಕ್ಗಳ ರಾಶಿ ಬಿದ್ದಿರುತ್ತೆ ಸ್ನೇಹಿತರೆ. ಆ ಪ್ಲಾಸ್ಟಿಕ್ಗಳನ್ನು ದನಗಳು ತಿನ್ನೋದನ್ನು ಕೂಡ ನಾವು ಕಣ್ಣಾರೆ ನೋಡ್ತೇವೆ. ಇದನ್ನು ಯಾವ ರೀತಿ ತಡಿಬೋದು, ಈ ರೀತಿ ಮಾಡಿದ್ರೆ ಇದನ್ನು ತಡೆಯೋಕ್ಕೆ ಸಾಧ್ಯನಾ ಅನ್ನೋ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮೆಲ್ಲರ ಮನೆಯಲ್ಲೂ ಕೂಡ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಇಂಥ ಉಪಕರಣಗಳಿದೆ. ಅದೇ ರೀತಿ ಒಂದು ವಾಷಿಂಗ್ ಮಿಷಿನ್ ಅದಕ್ಕಿಂತ ಅಷ್ಟೇ ದೊಡ್ಡದಾಗಿರ್ಬೋದು, ಅದಕ್ಕಿಂತ ಚಿಕ್ಕದಾಗಿರ್ಬೋದು, ಒಂದು ಯಂತ್ರವನ್ನು ನಾವು ಕಂಡುಹಿಡಬೇಕಾಗುತ್ತೆ ಸ್ನೇಹಿತರೆ. ಆ ಯಂತ್ರವನ್ನು ಕಂಡುಹಿಡಿದು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸಿಕೊಳ್ಳೆ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ಯಾವಾಗ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೇವೋ ಆ ಪ್ಲಾಸ್ಟಿಕ್ಕನ್ನು ಆ ಯಂತ್ರದೊಳಗೆ ಹಾಕಿದಾಗ ಆ ಪ್ಲಾಸ್ಟಿಕ್ಗಳು ಸಂಪೂರ್ಣ ಪುಡಿಯಾಗಿ ಬರುವ ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಬೇಕು ಸ್ನೇಹಿತರೆ. ಒಂದಿದೆ ಅಂದರೆ ಎಷ್ಟೇ ಪ್ಲಾಸ್ಟಿಕ್ ಬಳಸಿದ ಕೂಡಲೇ ಅದೆಲ್ಲ ಯಂತ್ರದಲ್ಲಿ ಹಾಕಿದ ಕೂಡಲೇ ಅದು ಪುಡಿಯಾಗಿ ಶೇಖರಣೆ ಆಗಬೇಕು. 2 ವಾರಕ್ಕೆ ಒಂದು ಸಲ ಕಾರ್ಖಾನೆಯವರಾಗಿರ್ಬೋದು, ಸರ್ಕಾರದವರಾಗಿರ್ಬೋದು, ಪ್ರತಿ ಮನೆಯಿಂದ ಈ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿದಾಗ 1 kg ಪ್ಲಾಸ್ಟಿಕ್ಗೆ ಈಗ ಮಾರ್ಕೆಟಲ್ಲಿ 180 ರೂಪಾಯಿಂದ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಅದೇ ಈ ಮನೆಯಿಂದ ಸಂಗ್ರಹ ಮಾಡುವಂಥ ಈ ಪ್ಲಾಸ್ಟಿಕ್ಗಳಿಗೆ ಕನಿಷ್ಠ ಪಕ್ಷ 30 ರೂಪಾಯಿ, 50 ರೂಪಾಯಿ 1 kgಗೆ ಕೊಡ್ತೀವಿ ಅಂತಂದಾಗ ಯಾವುದೇ ಕಾರಣಕ್ಕೂ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಬೀದಿಯಲ್ಲಿ ಬೀಳಲ್ಲ ಸ್ನೇಹಿತರೆ. ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಪರಿಸರವನ್ನು ಸೇರಲ್ಲ, ನದಿಯನ್ನು ಸೇರಲ್ಲ, ಸಮುದ್ರವನ್ನು ಸೇರಲ್ಲ. ಅದನ್ನು ದುಡ್ಡು ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅದನ್ನು ಹೊರಗೆ ಬಿಸಾಕ್ದೇನೆ ಮನೆಯಲ್ಲೇ ಮನೆಯಲ್ಲಿ ಅದನ್ನು ಸಂಗ್ರಹಣೆ ಮಾಡಿಟ್ಟು ಈ ರೀತಿ ಆ ಯಂತ್ರದ ಮೂಲಕ ಹುಡಿ ಮಾಡಿ ಕಾರ್ಖಾನೆಯವ್ರಿಗೆ ಖಂಡಿತವಾಗಿ ನೀಡುವಂಥ ಒಂದು ಪರಿವರ್ತನೆ ದೇಶದಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. 1 kgಗೆ 180 ರೂಪಾಯಿಂದ 200 ರೂಪಾಯಿ ಬೆಲೆ ಬಾಳುವಂಥ ಆ ಪ್ಲಾಸ್ಟಿಕ್ಕು ಇವರಿಗೆ ಒಂದು 30 ರೂಪಾಯಿಂದ 50 ರೂಪಾಯಿ ಪ್ರತಿ ಮನೆಗೂ ಯಾರ್ಯಾರು ಎಷ್ಟೆಷ್ಟು ಸಂಗ್ರಹ ಮಾಡಿರ್ತಾರೋ 2 ವಾರಕ್ಕೊಮ್ಮೆನೋ, 1 ವಾರಕ್ಕೊಮ್ಮೆನೋ, ಇಲ್ಲ ತಿಂಗಳಿಗೊಮ್ಮೆನೋ ಬರುವಾಗ ಅದಕ್ಕೆ ಅನುಗುಣವಾಗಿ ಅವರಿಗೆ ಹಣವನ್ನು ನೀಡಿದಾಗ ಖಂಡಿತವಾಗಿಯೂ ಪ್ಲಾಸ್ಟಿಕ್ಕು ಯಾವುದೇ ಕಾರಣಕ್ಕೂ ಪರಿಸರವನ್ನು ಸೇರಲ್ಲ ಸ್ನೇಹಿತರೆ. ಬೀದಿಯಲ್ಲಿರುವ ಪ್ಲಾಸ್ಟಿಕ್ಕನ್ನು ಕೂಡ ಎಕ್ಕಿ ತಂದು ಮನೆಯಲ್ಲಿ ಆ ಯಂತ್ರಕ್ಕೆ ಹಾಕಿ ಪುಡಿ ಮಾಡಿ ಇಡುವಂಥ ಘಟನೆಗಳು ಖಂಡಿತ ನಡೀತೆ ಸ್ನೇಹಿತರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇಡೀ ವಿಶ್ವ ಪ್ಲಾಸ್ಟಿಕ್ಕಿಂದ ಇವತ್ತು ಎಷ್ಟು ಕುಲಗೆಟ್ಟು ಹೋಗಿದೆ ಅಂದರೆ ಅಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತಿದ್ದೀವಿ. ನಮ್ಮ ದೇಶ ಕೂಡ ಏನು ಕಡಿಮೆ ಇಲ್ಲ ಸ್ನೇಹಿತರೆ. ಎಲ್ಲಿ ಬೇಕಾದ್ರೂ ನೀವು ಕಣ್ಣಾಯಿಸಿ ನೋಡಿ, ಪ್ಲಾಸ್ಟಿಕ್ಗಳ ರಾಶಿಯಾಗಿ ಪ್ಲಾಸ್ಟಿಕ್ಗಳು ಬಿದ್ದಿರುತ್ತೆ. ಅದು ಪ್ಲಾಸ್ಟಿಕ್ ಬಾಟ್ಲಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಲೋಟಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ ರೀತಿ ಬಿದ್ದಿರುತ್ತೆ. ಅದನ್ನೆಲ್ಲ ತಡಿಬೇಕಾದರೆ ಒಂದು ಸ್ವಚ್ಛ ಭಾರತವನ್ನು ನಿಜವಾಗ್ಲೂ ನಾವು ನಿರ್ಮಾಣ ಮಾಡಬೇಕು ಅನ್ನೋದಾದರೆ ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರವಾಗಿ ನಮ್ಮ ಭಾರತವನ್ನು ನಾವು ತರಬೇಕು ಅನ್ನೋದಾದರೆ ಇಂಥ ಉಪಕರಣಗಳನ್ನು, ಈ ರೀತಿಯಾದಂಥ ಮಾದರಿಯಾದಂಥ ಕೆಲವೊಂದು ಉಪಯೋಗ ಆಗುವಂತಹ ವಿಚಾರಗಳನ್ನು ನಾವು ಜಾರಿಗೆ ತಂದಾಗ
ಖಂಡಿತವಾಗೂ ಪ್ಲಾಸ್ಟಿಕ್ಕಿಂದ ನಾವು ಮುಕ್ತಿಯನ್ನು ಪಡಿಬೋದು ಮತ್ತು ಆ ಪ್ಲಾಸ್ಟಿಕ್ಕಿಂದ ಈ ಪರಿಸರಕ್ಕೆ ಆಗುವಂಥ ಅನಾಹುತಗಳನ್ನು ಕೂಡ ತಡಿಬೋದು ಸ್ನೇಹಿತರೆ. ಮುಂದಿನ ದಿನಗಳಾದರೂ ಈ ರೀತಿಯಾದಂಥ ಒಂದು ಯಂತ್ರಗಳು ಬರಲಿ, ಈ ರೀತಿಯಾದಂಥ ಉಪಕರಣಗಳು ಬರಲಿ, ನಮ್ಮ ಭಾರತ ದೇಶ ಪ್ಲಾಸ್ಟಿಕ್ ಮುಕ್ತ ದೇಶವಾಗಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತಿರ್ತೀನಿ. ಖಂಡಿತವಾಗಿಯೂ ಇನ್ನು ಮುಂದಿನ ದಿನ ಕೂಡ ಇದಕ್ಕಿಂತ ಉತ್ತಮವಾದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಚಾರ ನಿಮಗೆ ಇಷ್ಟ ಆಗಿದರೆ 4 ಜನಕ್ಕೆ ಈ ವಿಚಾರವನ್ನು ತಲುಪಿಸೋ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.